ನಮಸ್ಕಾರ, ಜಿ ಮುಖಾಮುಖಿಗೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಕರ್ನಾಟಕ ರಾಜಕಾರಣ ಕಳೆದ 2 ತಿಂಗಳಿಂದ ಕರ್ನಾಟಕ ಕಾಂಗ್ರೆಸ್ ಪಾಳೆಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ, ಸಚಿವ ಸಂಪುಟ ಪುನರ್ರಚನೆ 2 ವಿಚಾರಗಳ ಬಗ್ಗೆ ವಿಪರೀತವಾಗಿ ಚರ್ಚೆ ಆಗ್ತಾ ಇದೆ. ಒಂದು ಬಣ ಒಂದು ಬಾರಿ ಮೇಲುಗೈ ಸಾಧಿಸುತ್ತೆ, ಮತ್ತೊಂದು ಬಣ ಮತ್ತೊಂದು ಬಾರಿ ಮೇಲುಗೈಯನ್ನು ಸಾಧಿಸುತ್ತೆ. ಇವೆಲ್ಲದರ ನಡುವೆ ನಿನ್ನೆ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿದ್ದರು CWC ಸಭೆಯಲ್ಲಿ ಭಾಗವಹಿಸುವುದಕ್ಕೆ. ಅಲ್ಲೊಂದೇನೋ ಸ್ವಲ್ಪ ಚರ್ಚೆ ಆಗಬಹುದು ಎನ್ನುವಂಥ ಸುದ್ದಿಗಳಿತ್ತು. ಏನೂ ಆಗಿಲ್ಲ ಅಂತ. ಈಗ ಬರ್ತಾ ಇರುವಂಥ ವರ್ತಮಾನ ವರದಿಯ ಪ್ರಕಾರ ಜನವರಿಯಲ್ಲಿ ಇದಕ್ಕೊಂದು ಇತಿಶ್ರೀ ಹಾಡೋದಕ್ಕೆ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡಿದಾರಂತೆ. ಹಾಗಾದರೆ ಏನು ತೀರ್ಮಾನ? ಇವೆಲ್ಲದರ ನಡುವೆ ಜನವರಿ ತಿಂಗಳಲ್ಲಿ ಸಿದ್ದರಾಮಯ್ಯನವರು ಮೈಸೂರಲ್ಲಿ ಒಂದು ಅಹಿಂದ ಸಮಾವೇಶವನ್ನು ಮಾಡೋದಕ್ಕೂ ಕೂಡ ತಯಾರಿಯನ್ನು ನಡೆಸಿದ್ದಾರೆ. ಜನವರಿ 27ನೇ ತಾರೀಕಿಗೆ ಅನ್ನುವಂಥ ಸುದ್ದಿಗಳು ಕೂಡ ಬರ್ತಾ ಇದೆ. ಹಾಗಾದರೆ ಸಿದ್ದರಾಮಯ್ಯನವರು CM ಕುರ್ಚಿನ ಉಳಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಿದ್ದಾರೆ. DK ಶಿವಕುಮಾರ್ ಆ ಕುರ್ಚಿಯ ಮೇಲೆ ಕಣ್ಣಿಟ್ಟಿದ್ದಾರೆ. ಕೊನೆಗೆ ಏನಾಗುತ್ತೆ? ಇಟ್ ಈಸ್ ಪಾಸಿಬಲ್ DK ಶಿವಕುಮಾರ್ ಈ ಅವಧಿಯಲ್ಲಿ CM ಆಗೋದಕ್ಕೆ? ಯಾವೆಲ್ಲ ರಣತಂತ್ರಗಳು DK ಶಿವಕುಮಾರ್ ಬಳಿ ಇದೆ? CM ಕುರ್ಚಿಯನ್ನು ಉಳಿಸಿಕೊಳ್ಳೋದಕ್ಕೆ ಸಿದ್ದರಾಮಯ್ಯನವರ ತಂತ್ರ ಏನಾಗಿರುತ್ತೆ ಮತ್ತು ಅವರ ಬಣ ಮಾಡ್ತಾ ಇರುವಂಥ ಪ್ರಯತ್ನಗಳೇನು? ಈ ಎಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ಪತ್ರಕರ್ತರಾಗಿರುವಂಥ ಶಿವಕುಮಾರ್ ಮೆಣಸಿಕೆ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನನಗಿನ್ನೂ ನೆನಪಿದೆ ಸರ್, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು. ಬಸವರಾಜ ಬೊಮ್ಮಾಯಿ ಮುಂದಿನ CM ಅಂತ ನೀವು ಬರೆದಿದ್ರಿ. ಅದಾಗಿ ಕರೆಕ್ಟ್ 1 ವರ್ಷಕ್ಕೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದರು. ಇವತ್ತು ಹಾಗೆ ಹೇಳೋದಕ್ಕೆ ಸಾಧ್ಯ ಇದೆಯಾ? BJP ಮತ್ತು ಕಾಂಗ್ರೆಸ್ನಲ್ಲಿರುವ ರಾಜಕಾರಣದ ಒಳಸುಳಿಗಳ ಬದಲಿರುವುದೇ ಈ ಒಂದು ಇಂಥ ವಿಚಾರಗಳಲ್ಲಿ ಅಂತ ನನ್ನ ಭಾವನೆ. ಯಾಕೆ ಅಂದರೆ BJPಯಲ್ಲಿ ಕರ್ನಾಟಕದ ಮಟ್ಟಿಗೆ ಯಾವತ್ತಿಗೂ ಒಬ್ಬರೇ ಒಬ್ಬರು ನಾಯಕರಾಗಿದ್ದವರು ಯಡಿಯೂರಪ್ಪನವರು. ಅವತ್ತಿನ ಕಾಲಕ್ಕೆ ಯಡಿಯೂರಪ್ಪನವರ ಬದಲಾವಣೆ ಮಾಡಬೇಕು ಅನ್ನೋದು ಅವರನ್ನು ಆ ಹುದ್ದೆಯಲ್ಲಿ ಕೂರಿಸಿದ ದಿನದಂದೇ ನಿರ್ಧಾರ ಆಗಿತ್ತು. ಆದರೆ ಕಾಂಗ್ರೆಸ್ನಲ್ಲಿ 2ನೇ ಬಾರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗುವ ಸಂದರ್ಭದಲ್ಲಿ ಅವರಿಗೆ ಇಷ್ಟೇ ನಿರ್ದಿಷ್ಟವಾದಂಥ ಅವಧಿಯನ್ನು ಮೊದಲೇ ನಿಗದಿ ಆಗಿದೆಯಾ ಎಂಬುದರ ಬಗ್ಗೆ ಈವರೆಗೂ ಯಾರೂ ಕೂಡ ಮಾತಾಡ್ತಾ ಇಲ್ಲ. ಇದು ಕೇವಲ ಮಾಧ್ಯಮಗಳಲ್ಲಿ ಮತ್ತು ಇಬ್ಬರೂ ನಾಯಕರ ಆಪ್ತ ವಲಯದಲ್ಲಿ ನಡೀತಾ ಇರುವಂಥ ಚರ್ಚೆ. ಸಿದ್ದರಾಮಯ್ಯನವರಿಗೆ ಬೇಕಾದವರಿಗೆ ಅವ್ರ ವಲಯದಲ್ಲಿ ಯಾವುದೇ ಒಂದು ಸಮಯ ನಿಗದಿ ಆಗಿಲ್ಲ ಅನ್ನುವಂಥ ವಾದ ಇದೆ. ಸಹಜವಾಗಿ DK ಶಿವಕುಮಾರ್ ಉಪಮುಖ್ಯಮಂತ್ರಿ ಅವರ ವಲಯದಲ್ಲಿ ಅವ್ರಿಗೆ ಬೇಕಾದವರಿಗೆ ಇಲ್ಲ, ಇದು 2.5 ವರ್ಷಕ್ಕೆ ಸೀಮಿತ ಆಗಿದೆ ಅನ್ನುವಂಥ ಚರ್ಚೆ ನಡೀತಾ ಇದೆ. ಆದರೆ ಹೇಳಬೇಕಾಗಿರೋರು ಯಾರು? ಹೈಕಮಾಂಡ್ನವರು. ಈಗ ಯಾರು ಚರ್ಚೆ ಮಾಡಿದರೆ ಇದಕ್ಕೆ ಪರಿಹಾರ ಸಿಗುತ್ತೆ ಅಥವಾ ಇದರಿಂದ ಫಲಿತಾಂಶ ಬರುತ್ತೆ ಅನ್ನೋದಕ್ಕೆ ಕಾಂಗ್ರೆಸ್ನಲ್ಲಿ ಒಂದು ನಿರ್ದಿಷ್ಟವಾದಂಥ ಒಂದು ಹೈಕಮಾಂಡ್ಗೆ ಒಂದು ಶಕ್ತಿ ಇದೆ. ಸದ್ಯಕ್ಕೆ ದೇಶದಲ್ಲಿ ಕಾಂಗ್ರೆಸ್ ವೀಕ್ ಆಗಿರ್ಬೋದು, ಆದರೆ ಕರ್ನಾಟಕದ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಳೋ ನಿರ್ಧಾರ ಸಿದ್ದರಾಮಯ್ಯನವರ ನಿರ್ಧಾರ ಆಗಿರುವ ಸಾಧ್ಯತೆಗಳು ಜಾಸ್ತಿ ಇದೆ. ಸಿದ್ದರಾಮಯ್ಯನವರ ನಿರ್ಧಾರ ಯಾಕೆ ಅಂದ್ರೆ ಸಿದ್ದರಾಮಯ್ಯನವರು ಹೇಳಿದಂತೆ ಹೈಕಮಾಂಡ್ ಕೇಳೋದು. ಸಿದ್ದರಾಮಯ್ಯನವರು ಪದೇ ಪದೇ ನಾನು ಹೈಕಮಾಂಡ್ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಗೊತ್ತಿದೆ ಹೈಕಮಾಂಡ್ ಏನು ಹೇಳ್ಬೋದು ಅಂತ. ಯಾವುದೇ ಒಂದು ವಿಚಾರ ದೀರ್ಘಕ್ಕೆ ಹೋಗುತ್ತೆ ಅಂತ ಗೊತ್ತಾದಾಗ ಆ ವಿಚಾರದಲ್ಲಿ ಎಲ್ಲಿ ಶೆಲ್ಟರ್ ತಗೋತಾರೆ ಅನ್ನೋದ್ರ ಮೇಲೆ ಆ ವಿಷಯ ನಿರ್ಧಾರ ಆಗುತ್ತೆ ಅಂತ ಅವ್ರಿಗೂ ಗೊತ್ತಿರೋದು. ಹೌದು. ಅದೇ ಕಾರಣಕ್ಕೆ ಸಿದ್ದರಾಮಯ್ಯನವರು ಹೇಳ್ತಾ ಇರೋದು ಪಕ್ಷದ ಹೈಕಮಾಂಡ್ ಹೇಳಿದ್ರೆ, ಅದರಲ್ಲೂ ರಾಹುಲ್ ಗಾಂಧಿ ಹೇಳಿದ್ರೆ ನಾನು ಕೇಳ್ತೀನಿ ಅಂತ. ಸದ್ಯಕ್ಕೆ ಹೈಕಮಾಂಡ್ ಮತ್ತು ರಾಹುಲ್ ಗಾಂಧಿ ಈ ವಿಚಾರದಲ್ಲಿ ನೀವು ಮಾಧ್ಯಮಗಳು ಮುಂದೆ ಹೋದಷ್ಟು ಅವ್ರು ಇನ್ನೂ ಮುಂದೆ ಹೋಗಿಲ್ಲ ಅನ್ನೋದನ್ನ ಅವ್ರ ಮಾತುಗಳು ವ್ಯಕ್ತ ಮಾಡ್ತಾ ಇದೆ. ಬಟ್ ಹಾಗೆ ಮುಂದೆ ಹೋಗದೇ ಇರೋದಕ್ಕೆ ಹೈಕಮಾಂಡ್ ವೀಕ್ ಆಗಿರೋದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಸಹಜವಾಗಿ ಅದು ದೇಶದಲ್ಲಿ ಈಗ ಕಾಂಗ್ರೆಸ್ಗೆ ತುಂಬ ಮಹತ್ವದ ರಾಜ್ಯ ಕರ್ನಾಟಕ. ಅತಿ ದೊಡ್ಡ ರಾಜ್ಯಗಳಲ್ಲಿ ಅಧಿಕಾರ ಉಳ್ಕೊಂಡಿರೋದೇ ಕರ್ನಾಟಕ ಒಂದು. ಅವರು ದಕ್ಷಿಣದಲ್ಲಿ ಮತ್ತು ಉತ್ತರದಲ್ಲಿ ಎಲ್ಲೆಲ್ಲಿ 3 ರಾಜ್ಯಗಳಲ್ಲಿ ಅಧಿಕಾರದಲ್ಲಿ ಇದೆ, ಎಲ್ಲೆಲ್ಲಿ ಅಧಿಕಾರವನ್ನು ಉಳಿಸ್ಕೋಬೇಕಾಗಿತ್ತು ಇಂತಹದೇ ಕಾರಣಗಳಿಗೆ ಕಳ್ಕೊಂಡಿದ್ದಾರೆ. ಕರೆಕ್ಟ್. ಮಧ್ಯಪ್ರದೇಶ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು, ಹರಿಯಾಣ ಆಗಿರ್ಬೋದು, ಛತ್ತೀಸ್ಗಢದಲ್ಲಿ ಈ ಪಂಜಾಬ್ ಚುನಾವಣೆಗಿಂತ ಮುಂಚೆ ಸಿದ್ದು ಪ್ರಕರಣ ಆಗಿರ್ಬೋದು, ಅವರಿಗೆ ಯಾವಾಗ ನಿರ್ಧಾರ ತೆಗೆದುಕೊಳ್ಬೇಕು. ವಿಶೇಷವಾಗಿ ರಾಹುಲ್ ಗಾಂಧಿ ತೆಗೆದುಕೊಂಡ ನಿರ್ಧಾರಗಳು ಬಹುತೇಕ ವಿಫಲ ಆಗಿವೆ. ಓಕೆ. ಈಗ ಅದನ್ನು ಯಾರಾದರೂ ಕೂಡ ಡಿಸ್ಪ್ಯೂಟ್ ಮಾಡ್ಬೋದು. ಆದರೆ ಮಧ್ಯಪ್ರದೇಶ್, ರಾಜಸ್ಥಾನ್, ಈವನ್ ಪಂಜಾಬ್ ಎಲ್ಲೆಲ್ಲಿ ನಿರ್ಧಾರಗಳನ್ನು ಇಂಥ ವಿಚಾರಗಳಲ್ಲಿ ತೆಗೆದುಕೊಳ್ಳುವಂಥ ಪರಿಸ್ಥಿತಿ ಬಂದಿತ್ತು, ಅಲ್ಲಿ ರಾಹುಲ್ ಗಾಂಧಿನೇ ಈ ಸಲ ನಿರ್ಧಾರ ತಗೊಂಡಿದ್ದಾರೆ. ಕಳೆದ 5 ವರ್ಷದಲ್ಲಿ ಆ ಎಲ್ಲ ನಿರ್ಧಾರಗಳು ಪಕ್ಷಕ್ಕೆ ಡ್ಯಾಮೇಜ್ ಮಾಡಿವೆ. ಕರ್ನಾಟಕದ ವಿಚಾರದಲ್ಲೂ ಸಿದ್ದರಾಮಯ್ಯ ಪದೇ ಪದೇ ರಾಹುಲ್ ಗಾಂಧಿ ಹೆಸರು ಹೇಳೋದನ್ನು ನೋಡಿದ್ರೆ, ರಾಹುಲ್ ಗಾಂಧಿ ಈ ವಿಚಾರದಲ್ಲಿ ಏನೇ ನಿರ್ಧಾರ ತಗೊಂಡ್ರು ಅವ್ರಿಗೆ ಡ್ಯಾಮೇಜ್ ಮಾಡೋದೇ ಹೆಚ್ಚು ಸಾಧ್ಯತೆ ಇದೆ. ಓಕೆ.
ಬಟ್ ಸಿದ್ದರಾಮಯ್ಯನವರು ಸದನದಲ್ಲೇ ಹೇಳಿದರು ಸರ್ ಈ ಬಗ್ಗೆ. ಬಿಜೆಪಿಯವರು ಪ್ರಶ್ನೆ ಕೇಳಿದ್ರು, ನಿಮ್ಮ ಕುರ್ಚಿ ಅಲುಗಾಡ್ತಾ ಇದೆ, ಏನಂತ ಬರೆದು ಕೊಟ್ಟಿದ್ದಾರೆ ಅಂತ. ಸಿದ್ದರಾಮಯ್ಯನವರು ಕೈ ಮಾಡಿ ಹೇಳಿದರು, ಹೈಕಮಾಂಡ್ ನನ್ನ ಜೊತೆಗಿದೆ, ನನ್ನ ಬೆಂಬಲಕ್ಕಿದೆ ಅಂತ. ಡಿ ಕೆ ಶಿವಕುಮಾರ್ ಹೇಳ್ತಾರೆ ಒಂದು ಸೂಕ್ತ ಸಮಯದಲ್ಲಿ ನಿರ್ಧಾರ ಆಗುತ್ತೆ ಅಂತ. ಡಿ ಕೆ ಶಿವಕುಮಾರ್ ವಾದ ಇದೆ ನೋಡಿ. ಇದರಲ್ಲಿ ಎರಡು ವಿಚಾರ ಇದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ವಿರೋಧ ಪಕ್ಷಗಳನ್ನು ಎದುರಿಸುವಾಗ, ಜನರ ಮುಂದೆ ವೇದಿಕೆ ಮೇಲೆ ನಿಂತು ಮಾತನಾಡುವಾಗ ಅವರು ಮಾತನಾಡಿರೋದು ಅತ್ಯಂತ ಸರಿಯಾಗಿದೆ. ಯಾಕೆಂದ್ರೆ ಯಾರು ಕೂಡ ಹೌದು ನನ್ನದು ಮುಗಿದೋಗಿದೆ, ನಾನೇನು ಉಳಿಯಲ್ಲ ಅಂತ ಯಾರು ಹೇಳಕ್ಕಾಗಲ್ಲ. ಯಾಕೆಂದ್ರೆ ಆ ಕ್ಷಣದವರೆಗೂ ಹೈಕಮಾಂಡ್ ಬಯಸಿದೆ, ಪಕ್ಷದ ಶಾಸಕರು ಬಯಸಿದ್ದಾರೆ, ಅವರು ಆ ಹುದ್ದೆಯಲ್ಲಿದ್ದಾರೆ. ಅವರು ಕೊನೆ ಕ್ಷಣದವರೆಗೂ ಅವರು ನಾನೇ ಮುಖ್ಯಮಂತ್ರಿ ಅಂತ ಹೇಳಲೇಬೇಕು, ಹೇಳಿದ್ದಾರೆ. ಅದನ್ನ ಅವರು ಇನ್ನೂ ಸ್ವಲ್ಪ ಅವ್ರದೇ ಶೈಲಿಯಲ್ಲಿ ಗಟ್ಟಿಯಾಗಿ ಹೇಳಿದ್ದಾರೆ, ಅದ್ರಲ್ಲಿ ತಪ್ಪೇನಿಲ್ಲ. ನಾಳೆ ಯಾರೇ ಮುಖ್ಯಮಂತ್ರಿ ಆದ್ರೂ ಕೂಡ, ಒಂದು ದಿನದ ಮಟ್ಟಿಗೆ ಮುಖ್ಯಮಂತ್ರಿ ಆದ್ರೂ ಕೂಡ ಅವ್ರು ಇರೋವರೆಗೂ ಮುಖ್ಯಮಂತ್ರಿನೇ. ಕರೆಕ್ಟ್. ಅವರು ನನ್ನ ಅವಧಿ ಪೂರ್ಣ ಮಾಡ್ತೀನಿ ಅಂತಲೇ ಹೇಳಬೇಕು. ಅವರು ಅದನ್ನು ಪೊಲಿಟಿಕಲಿ ಕರೆಕ್ಟ್ ಆಗಿ ಹೇಳಿದ್ದಾರೆ. ಆದ್ರೆ ಅದನ್ನ ಅವ್ರು ಹೊರಗಡೆ ಬಂದು ಹೇಳುವಾಗ ಮಾಧ್ಯಮಗಳ ಮುಂದೆ ಸುಮಾರು ಸತಿ ಅದರ ನಂತರನೂ ಹೇಳಿದ್ದಾರೆ, ಹೈಕಮಾಂಡ್ ಬಯಸೋವರೆಗೂ ನಾನು ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಸದನದಲ್ಲಿ. ಅದಕ್ಕಿಂತ ಮೊದಲು ಸರ್, ದೆಹಲಿಯಲ್ಲಿ ಒಂದು ರಾಷ್ಟ್ರೀಯ ಮಾಧ್ಯಮಕ್ಕೆ ಒಂದು ಇಂಟರ್ವ್ಯೂ ಕೊಡ್ತಾ ಹೇಳ್ತಾ ಇದ್ರು, ಶಾಸಕರ ಸಂಖ್ಯೆ ಇಂಪಾರ್ಟೆಂಟ್ ಆಗುತ್ತೆ ಮುಖ್ಯಮಂತ್ರಿ ಸ್ಥಾನದ ಆಗಬೇಕು ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಪರವಾಗಿ ಶಾಸಕರ ಬೆಂಬಲ ಇಲ್ಲ, ನನ್ನ ಪರವಾಗಿದೆ ಅಂತ. ಅಲ್ಲಿ ಒಂದು ಹೇಳಿಕೆ, ಬೆಂಗಳೂರಿನಲ್ಲಿ ಮತ್ತೊಂದು ಹೇಳಿಕೆ. ಸಿದ್ದರಾಮಯ್ಯನವ್ರಿಗೆ ಕಾಂಗ್ರೆಸ್ ಪಕ್ಷದ ರಾಜಕಾರಣ ತುಂಬಾ ಚೆನ್ನಾಗಿ ಗೊತ್ತಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಅಥವಾ ಯಾವುದೇ ರಾಷ್ಟ್ರೀಯ ಪಕ್ಷದಲ್ಲಿ ಇವತ್ತು ಶಾಸಕರ ಸಂಖ್ಯೆ ತಲೆ ಎಣಿಸೋ ಕಾಲ ಹೋಗ್ಬಿಟ್ಟಿದೆ. ಅಂದ್ರೆ ಶಾಸಕರ ಆಧಾರದ ಮೇಲೆ ಮುಖ್ಯಮಂತ್ರಿ ಮಾಡುವಂತಹ ಸಂಸ್ಕೃತಿ ಹೋಗಿದೆ. ಅದು ಹೋಗಿದೆ, ಯಾವಾಗಲೂ ಹೋಗಿದೆ. ಈ 1989ರಲ್ಲಿ ವೀರೇಂದ್ರ ಪಾಟೀಲ್ ಸರ್ಕಾರ ಬಂದಾದ್ಮೇಲೆ ತಲೆ ಎಣಿಸಿದ್ರೆ ಏನಾಗ್ತಿತ್ತು, ರಾಜ್ಯದಲ್ಲಿ ಏನಾಯ್ತು ಅಂತ ಎಲ್ರಿಗೂ ಗೊತ್ತಿದೆ. ಅದರಿಂದ ಏನು ಪರಿಣಾಮಗಳಾಗಬೇಕು ಪಕ್ಷ ಅದನ್ನ ದಾಟಿ ಬಂದ್ಬಿಟ್ಟಿದೆ. ಈಗ ಆ ರೀತಿಯ ರಾಜಕಾರಣ ಉಳಿದಿಲ್ಲ, ಯಾವ ಪಕ್ಷದಲ್ಲೂ ಉಳಿದಿಲ್ಲ. ಬಿಜೆಪಿಯಲ್ಲೇ ನಾಳೆ ಯಾರಾದ್ರೂ ಮುಖ್ಯಮಂತ್ರಿ ಮಾಡೋ ಪರಿಸ್ಥಿತಿ ಬಂದ್ರೆ ತಲೆ ಎಣಿಸೋದಾದ್ರೆ 5 ಜನ ಮುಖ್ಯಮಂತ್ರಿ ಮಾಡಬೇಕಾಗುತ್ತೆ. ಇನ್ನು ಮುಂದೆ ಬರುವ ರಾಜಕಾರಣದಲ್ಲಿ ಮಾಸ್ ಲೀಡರ್ ಅಂತ ಯಾರು ಉಳಿಯಲ್ಲ. ದೇವೇಗೌಡರು, ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯ, ಈ 3 ಜನ ರಾಜಕಾರಣದಿಂದ ದೂರ ಹೋಗ್ಬಿಟ್ರೆ ಮುಂದಿನ ಭವಿಷ್ಯದ ದಿನಗಳಲ್ಲಿ ಯಾವ ರಾಜಕೀಯ ಪಕ್ಷದಲ್ಲೂ ಏಕಸ್ವಾಮ್ಯ ನಡೆಯಲ್ಲ. ಈಗ ಜನರಿಗೂ ಕೂಡ ಜಾತಿವಾರು, ಪ್ರದೇಶವಾರು ಮತ್ತು ಬೇರೆ ಬೇರೆ ಕಾರಣಕ್ಕೆ ಜನ ಒಬ್ಬ ಸಾಮೂಹಿಕ ನಾಯಕತ್ವ ಅನ್ನೋದು ಹೊರಟು ಹೋಗ್ಬಿಟ್ಟಿದೆ. ಆಯಾ ಜಿಲ್ಲೆಗೆ ಅಲ್ಲೊಬ್ರು ಯಾರೋ ಬೇಕು, ಅವರೇ ಆಳ್ವಿಕೆ ಮಾಡಬೇಕು, ಆ ರೀತಿಯ ಮನಸ್ಥಿತಿ ಬಂದ್ಬಿಟ್ಟಿದೆ ಜನರಿಗೂ. ಮೊದಲು ಬಂಗಾರಪ್ಪನಂತವ್ರು, ಅರಸುನಂತವ್ರು, ಅದಕ್ಕಿಂತ ಮುಂಚೆ, ಆಮೇಲೆ ಹೆಗಡೆ ಸ್ವಲ್ಪ ಒಂದು ದಶಕದ ಕಾಲ ಅವ್ರದ್ದು, ಆಮೇಲೆ ದೇವೇಗೌಡರು. ಮಾಸ್ ಲೀಡರ್ SM ಕೃಷ್ಣ ಅವ್ರನ್ನ ಮಾಸ್ ಲೀಡರ್ ಆಗದೆ ಹೋದ್ರು ಕೂಡ ಮುಖ್ಯಮಂತ್ರಿ ಆದ್ಮೇಲೆ ಅವರ ಪ್ರಭಾವಳಿ ಎಷ್ಟು ವ್ಯಾಪಿಸ್ಬೇಕೋ ಹಳೆ ಮೈಸೂರು ಭಾಗವನ್ನು ಮೀರಿ ವ್ಯಾಪಿಸಿತ್ತು. ಅವ್ರನ್ನೂ ಕೂಡ ಒಪ್ಕೊಳ್ಳೋದಾದ್ರೆ ಅಂತ ನಾಯಕತ್ವಗಳು ಭವಿಷ್ಯದಲ್ಲಿ ಬರೋದಕ್ಕೆ. ನಾನು ಅದೇ ಪ್ರಶ್ನೆಗೆ ಬರ್ತಾ ಇದ್ದೆ ಸರ್. 1999ರಿಂದ 2004 ತನಕ SM ಕೃಷ್ಣ ಅವರ ಅಧಿಕಾರ ಅವಧಿ. ಅವತ್ತು ಕಾಂಗ್ರೆಸ್ಗೆ ಒಂದು ಮಾಸ್ ಲೀಡರ್ಶಿಪ್ ಸಿಕ್ಕಿತ್ತು. ಯಾವಾಗ ಮೈತ್ರಿ ಸರ್ಕಾರಗಳು ಕರ್ನಾಟಕದಲ್ಲಿ ಶುರುವಾಯಿತೋ ಅವತ್ತಿನಿಂದ ಕಾಂಗ್ರೆಸ್ಗೆ ಒಂದು ನಾಯಕತ್ವದ ಕೊರತೆ ಇತ್ತು ಕರ್ನಾಟಕದಲ್ಲಿ. ಯಾವಾಗ ನಾನು ಇವತ್ತು ಬೆಳಗ್ಗೆ ನಿಮ್ಮ ಪೋಸ್ಟ್ ಕೂಡ ನೋಡ್ತಾ ಇದ್ದೆ, ಸಿದ್ದರಾಮಯ್ಯನವರು ಅಹಿಂದ ಸಮಾವೇಶ ಹುಬ್ಬಳ್ಳಿಯಲ್ಲಿ ಮಾಡಿದ್ದು, ನೀವು ಅದನ್ನು ವರದಿ ಕೂಡ ಮಾಡಿದ್ರಿ. ಅಹಿಂದ ಸಮಾವೇಶವನ್ನು ಮಾಡಿ JDSಗೆ ಸಡ್ಡು ಹೊಡೆದು ಕಾಂಗ್ರೆಸ್ನ ಸೇರ್ಪಡೆ ಆದಮೇಲೆ ಸಿದ್ದರಾಮಯ್ಯನವರು ಒಳಗೆ ಬಂದ ಮೇಲೆ ಕಾಂಗ್ರೆಸ್ 2 ಬಾರಿ ಗೆದ್ದಿದೆ ಕರ್ನಾಟಕದಲ್ಲಿ. 2013, 2023ರಲ್ಲಿ ಗೆದ್ದಿದೆ. ಇಂಥ ಮಾಸ್ ಲೀಡರನ್ನು ಕಳೆದುಕೊಳ್ಳೋದಕ್ಕೆ ಹೈಕಮಾಂಡ್ ಬಯಸುತ್ತಾ ಅನ್ನುವಂಥ ಒಂದು ಪ್ರಶ್ನೆ. ಅಫ್ಕೋರ್ಸ್ ಡಿ ಕೆ ಶಿವಕುಮಾರ್ ಪಕ್ಷಕ್ಕಾಗಿ ಕೆಲಸ ಮಾಡಿದ್ದಾರೆ, ಸಂಘಟನೆ ಮಾಡಿದ್ದಾರೆ. ವೀರೇಂದ್ರ ಪಾಟೀಲರ ಸಮಯದಲ್ಲಿ 178 ಸ್ಥಾನ ಬಂದಿತ್ತು, ಈಗ 136 ಸ್ಥಾನ ಬಂದಿದೆ, ಅತಿ ಹೆಚ್ಚು ಸ್ಥಾನವನ್ನು ಗಳಿಸಿದ್ದಾರೆ. ನಾನು ಕೆಲಸ ಮಾಡಿದ್ದೀನಿ ಅಂತಾರೆ. ಬಟ್ ಅಹಿಂದ ಮತಗಳು, ಕುರುಬ ರಾಜಕಾರಣ, ಇವೆಲ್ಲವನ್ನು ಒಟ್ಟಾಗಿ ತೆಗೆದುಕೊಂಡ್ರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಅನಿವಾರ್ಯನಾ? ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಅನಿವಾರ್ಯ ಮತ್ತು ಕಾಂಗ್ರೆಸ್ ಕೂಡ ಸಿದ್ದರಾಮಯ್ಯನವರಿಗೆ ಅನಿವಾರ್ಯ. ಕರೆಕ್ಟ್. ಈ ವಯಸ್ಸಲ್ಲಿ 76, 78 ವಯಸ್ಸಲ್ಲಿ ಸಿದ್ದರಾಮಯ್ಯನವರು ಏನಾದರೂ ಅವರೇನು ಬಯಸ್ಲಿಕ್ಕಿಲ್ಲ. ಅವರ ಹಿಂದಿರೋರು ಯಾರಾದರೂ 2004 ರೀತಿಯಲ್ಲಿ ಅವ್ರನ್ನ ಬಯಸಿದ್ರೆ ಆ ಒಂದು ಚೌಕಟ್ಟಿನಲ್ಲಿ ಹಾಕಿ ಅವರನ್ನು ನೋಡಿದ್ರೆ ಖಂಡಿತ ನಿರಾಶೆ ಕಾದಿದೆ. ಸಿದ್ದರಾಮಯ್ಯನವರು ಈ ವಯಸ್ಸಲ್ಲಿ ಅಂಥ ಪ್ರಯತ್ನಗಳನ್ನು ಮಾಡಲ್ಲ. ಆ ಸ್ಪೇಸ್ ಕೂಡ ಈ ಕರ್ನಾಟಕದಲ್ಲಿ ಇಲ್ಲ. ಆದರೆ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ನಲ್ಲಿರುವ ಎಲ್ಲ ನಾಯಕರಿಗಿಂತ ಅತಿ ಹೆಚ್ಚು ಅಕ್ಸೆಪ್ಟೆನ್ಸು ಪಬ್ಲಿಕ್ಕಲ್ಲಿ ಜನರಲ್ಲಿ ಇದೆ. ಸಿದ್ದರಾಮಯ್ಯನವ್ರಿಗೆ ಅತಿ ಹೆಚ್ಚಿದೆ. ಅದರ ನಂತರ ಒಂದು 3-4 ಜನ ಯಾರೋ ಒಂದು ಇರ್ಬೋದು, ಜಾತಿವಾರು, ಪ್ರದೇಶವಾರು, ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆಯವ್ರಿಗೆ ಒಂದು ಶಕ್ತಿ ಇದ್ದೇ ಇರುತ್ತೆ. ರಾಜಕಾರಣದಲ್ಲಿ ಶಕ್ತಿ ಇದ್ರೆ ಅವ್ರು MLA ಆಗೋದಾದ್ರೆ ಇದೇ ಇದೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಅತಿ ಪ್ರಬಲ ನಾಯಕ ಕಾಂಗ್ರೆಸ್ನಲ್ಲಿ, 2 ಮಾತಿಲ್ಲ.
ನೀವು ಬರೀ ಈ ಪ್ರಬಲ ನಾಯಕತ್ವನ ತೆಗೆದುಕೊಂಡು ರಾಜಕಾರಣ ನೋಡೋದಾದರೆ ಕೆಲವೊಂದು ಸತಿ ನಮಗೆ ನಿರಾಶೆನೂ ಕೂಡ ಕಾದಿದೆ. ಯಾಕೆ ಅಂದರೆ 2013ರಿಂದ 2018ರವರೆಗೆ ಅಖಂಡ 5 ವರ್ಷ ಅವರು ಮುಖ್ಯಮಂತ್ರಿ ಆದಮೇಲೆ ವಾಪಸ್ ರಾಜ್ಯದಲ್ಲಿ ಅಹಿಂದ ಶಕ್ತಿ ಬಳಸ್ಕೊಂಡು ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರ್ಬೋದಾಗಿತ್ತು. ಸೋತ್ಬಿಟ್ರು 18 ಆಗಿಲ್ಲ. ಅಂದರೆ ರಾಜಕಾರಣದಲ್ಲಿ ನೀವು ಮುಖ್ಯಮಂತ್ರಿ ಆದಾಗ ಮಾಡಿದ ಕೆಲಸಗಳು, ನಿಮ್ಮ ಚರಿಷ್ಮಾ, ಅದು ಮತ್ತೆ ಒಂದೇ ಮುಂದಿನ ಚುನಾವಣೆಯಲ್ಲಿ ವರ್ಕ್ ಆಗುತ್ತೆ ಅನ್ನೋದು ನನಗೇನು ಆ ಥರದ ನನಗಿರೋ ಸಣ್ಣ ಅನುಭವದಲ್ಲಿ 25 ವರ್ಷದಲ್ಲಿ ನಾನು ನೋಡಿಲ್ಲ. ಹಾಗೆ ನೋಡಿದ್ರೆ ಎಸ್ ಎಂ ಕೃಷ್ಣ ಅವರಿಗೆ ಆಗ ತುಂಬ ಕಷ್ಟಗಳ ಮಧ್ಯೆನೂ ಎಸ್ ಎಂ ಕೃಷ್ಣ ಅವರ ಆಡಳಿತ ತುಂಬ ಚೆನ್ನಾಗಿತ್ತು. ಕರ್ನಾಟಕದಲ್ಲಿ IT ಬೂಮ್ ಬಂದಿತ್ತು. ಅವರ ಆಡಳಿತವನ್ನು ಹೋಲಿಸಿದ್ರೆ ದೊಡ್ಡ ಬರಗಾಲ, ಸತತ 3 ವರ್ಷದ ಬರಗಾಲ ಮತ್ತು ಈ ಕಾವೇರಿ ವಿವಾದ ಅಂತ ದೊಡ್ಡ ಸಮಸ್ಯೆಗಳ ನಡುವೆನೂ ಅವರು ತುಂಬ ಏನು ಪರಿಣಾಮಕಾರಿ ಆಡಳಿತವನ್ನು ಕೊಟ್ಟಿದ್ರು. ಭಾಳಷ್ಟು ಹೊಸ ಸಾರ್ವಜನಿಕ ಆಡಳಿತಕ್ಕೆ ಆ ಅವಧಿಯಲ್ಲಾದ ಕೊಡುಗೆಗಳು ದೊಡ್ಡದು ಎಸ್ ಎಂ ಕೃಷ್ಣ ಅವರು. ಅದಕ್ಕೆ ವೇದಿಕೆಯ ಮುಂಚೆ ದೇವೇಗೌಡರ ಮುಖ್ಯಮಂತ್ರಿ ಆದ ತೆಗೆದುಕೊಂಡ ನಿರ್ಧಾರಗಳು ಇರ್ಬೋದು, IT ಗೆ ಕೊಡೋ ಇನ್ಸೆಂಟಿವ್ ಕೊಡಬೇಕು, ಲ್ಯಾಂಡ್ ಕೊಡಬೇಕು, ಎಲ್ಲ ವೀರಪ್ಪ ಮೊಯ್ಲಿಯವರು ಏನೇ ಇರ್ಬೋದು. ಆದರೆ ಅವು ಎಲ್ಲವುಗಳು ಈಡೇರಿದ ಪರ್ವಕಾಲ ಅಂದರೆ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿಗಳಾದಾಗ. ಸಿದ್ದರಾಮಯ್ಯನವರು ಹಾಗೆ, ಸಿದ್ದರಾಮಯ್ಯವರು 2013ರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ 2018ರವರೆಗೆ ಕೊನೆಯ 1 ವರ್ಷದಲ್ಲಿ ಉಪಚುನಾವಣೆಗಳು ಬರೋವರೆಗೂ ಮಧ್ಯದಲ್ಲಿ ಅವರ ನಾಯಕತ್ವ ಶಿಥಿಲ ಆಗಿದ್ದು ನಿಜ. ಬಟ್ ಇವತ್ತು ಏನು ನಾವು DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೋದು ಅಂತ ಮಾತಾಡ್ತಾ ಇದ್ದೀವಿ, ಆ ಕಾಲದಲ್ಲಿ ಪರಮೇಶ್ವರ್ ಅವ್ರ ಹೆಸರು ಮುನ್ನೆಲೆಗೆ ಬಂದಿದ್ದು ನಿಜ ಒಂದು ಹಂತಕ್ಕೆ. ಆಮೇಲೆ ಉಪಚುನಾವಣೆ ಬಳಿಕ ಅವರ ಗೆಲುವನ್ನು ನೋಡಿ ಮತ್ತೆ ಅವರ ನಾಯಕತ್ವ ಭಾಳ ಪ್ರಬಲವಾಗಿ ಹೊರವಂಥದ್ದು ಚುನಾವಣೆಯಲ್ಲಿ ಆಮೇಲೆ ಗೊತ್ತಾಯಿತು ಜನ ಒಪ್ಪಲಿಲ್ಲ ಅಂತ. ಆದರೆ ನೀವು ಕೇಳಿರೋ ಈ ಸೀಮಿತವಾದ ಪ್ರಶ್ನೆಗೆ ಹೇಳೋದಾದರೆ ಸಿದ್ದರಾಮಯ್ಯನವರು ಇವತ್ತಿಗೆ ಅನ್ಡಿಸ್ಪ್ಯೂಟೆಡ್ ಕಾಂಗ್ರೆಸ್ನಲ್ಲಿ ಲೀಡರ್, ಅದರಲ್ಲಿ 2 ಮಾತಿಲ್ಲ. ಅವ್ರಿಗಿಂತ ಪ್ರಬಲ ಮತ್ತು ಅವ್ರಿಗಿಂತ ಉತ್ತಮ ಅಂತೇಳಿ ನೀವು ಯಾರಾದರೂ ಆಯ್ಕೆ ಮಾಡೋದಾದರೆ ಸದ್ಯಕ್ಕೆ ಯಾರೂ ಇಲ್ಲ, ಸಿದ್ದರಾಮಯ್ಯನವರಷ್ಟು. ಆದರೆ ಸಿದ್ದರಾಮಯ್ಯನವರು 5 ವರ್ಷ ನೀವು ಮುಂದುವರಿಸ್ಬಿಟ್ರೆ ಇದೇ ಅಹಿಂದ ಸಮಾಜ 2028ಕ್ಕೆ ಭಾರಿ ಬೆಂಬಲವನ್ನು ಕಾಂಗ್ರೆಸ್ಸಿಗೆ ಕೊಡುತ್ತಾ ಅಂತ ನಿರೀಕ್ಷೆ ಮಾಡೋದು ತಪ್ಪು ಅಂತ ನನ್ನ ಭಾವನೆ. ಬಟ್ ಸಿದ್ದರಾಮಯ್ಯನವರು ಬೆಂಬಲಿಗರು ಹೇಳ್ತಾರೆ ಅಹಿಂದ 42 ಕ್ಷೇತ್ರಗಳಲ್ಲಿ ಅಹಿಂದ ಮತಗಳೇ ನಿರ್ಣಾಯಕ 224 ಪೈಕಿ. ನೀವು ಒಂದು ವೇಳೆ ಕೆಳಗಿಳಿಸ್ಬಿಟ್ರೆ 2028 ಚುನಾವಣೆ ನಮಗೆ ಹಿನ್ನಡೆ ಆಗ್ಬಿಡುತ್ತೆ ಅಂತ. ಈ 42 ಕ್ಷೇತ್ರಗಳು ಅಥವಾ ಇನ್ನೇ ಬೇರೆ ದೃಷ್ಟಿಯಲ್ಲಿ ಈ 36 ಕ್ಷೇತ್ರಗಳು, SC ಕ್ಷೇತ್ರಗಳು, ST ಕ್ಷೇತ್ರಗಳು, ಅಹಿಂದ ಪ್ರಬಲವಾಗಿರುವ ಕ್ಷೇತ್ರಗಳು, ಇವು 2004ಕ್ಕಿಂತ ಮುಂಚೆನೂ ಇವೆ, ಈಗಲೂ ಇವೆ, ಮುಂದೆನೂ ಇರ್ತವೆ. ಈ ಕರ್ನಾಟಕದ ಸಮೀಕರಣ, ಈ ಸೋಷಿಯಲ್ ಇದು ಇಂಜಿನಿಯರಿಂಗ್ ಇದ್ರೆ ಯಾವುದೇ ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೂ ಕೂಡ ಸಮುದಾಯಗಳು ನಿರ್ಣಾಯಕ ಪಾತ್ರನ ವಹಿಸೇ ಇಲ್ಲ ಅಂತಲ್ಲ. ಆದರೆ ಅದನ್ನೇ ನಂಬಿಕೊಂಡು ರಾಜಕಾರಣ ಮಾಡೋದವ್ರಿಗೂ ಕೂಡ ಅಷ್ಟೇ ನಿರಾಶೆ ಆಗಿದೆ. ಕರೆಕ್ಟ್. ನೀವು ಯಡಿಯೂರಪ್ಪನವರು ಲಿಂಗಾಯತರ ಏನು ಅನ್ಡಿಸ್ಪ್ಯೂಟೆಡ್ ಲೀಡರ್ ಆದರೂ ಕೂಡ ಒಂದ್ಸಲನ ಅವರಿಗೆ 113 ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ BJP ರಾಷ್ಟ್ರೀಯ ಪಕ್ಷದ ನಾಯಕರಾಗಿ. ಅನಂತಕುಮಾರ್ ಇರುವಾಗ ಅನಂತಕುಮಾರ್ ಅವರ ಶಕ್ತಿಯನ್ನೂ ಸೇರಿಸಿ ಅವರಿಗೂ ಯಡಿಯೂರಪ್ಪನವರು ಸೇರಿಸೂ ಗೆಲ್ಲಕ್ಕಾಗಲಿಲ್ಲ. ಅನಂತಕುಮಾರ್ ಅವರು ಈ ಕರ್ನಾಟಕ ರಾಜಕಾರಣದಿಂದ ನಂತರ ಅವರು ನಿಧನ ನಂತರನೂ ಕೂಡ ಬರೀ ಯಡಿಯೂರಪ್ಪನವ್ರಿಗೂ ಮಾಡೋಕ್ಕಾಗಲಿಲ್ಲ. ಇದು ಆಗಲ್ಲ ಅಂತ. ಇದು ಯಾವುದೂ ಕೂಡ ಈಗ ಬರೀ ಅಹಿಂದ ಮತಗಳನ್ನು ಮಾತ್ರ ಕಾಂಗ್ರೆಸ್ ಪಡೆದಿದ್ರೆ 2018ರಲ್ಲೂ ಮತ್ತು ಅಧಿಕಾರಕ್ಕೆ ಬರಬೇಕಾಗಿತ್ತು. ಈ ಕರ್ನಾಟಕ ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ನೋಡೋದಾದ್ರೆ ತುಂಬಾ ಸುಂದರವಾದ ರಾಜ್ಯ. ಯಾಕೆ ಇಲ್ಲಿ ಯಾರೂ ಕೂಡ ತಮ್ಮ ಚೌಕಟ್ಟನ್ನು ಮೀರಿ ನಾನೇ ಅಂತ ಯಾರೂ ಕೂಡ ಹೇಳಕ್ ಆಗೋದಿಲ್ಲ ಅನ್ನೋದಾದ್ರೆ ಇದೇ ಕಾರಣ. ಯಾರೂ ಕೂಡ ಇಲ್ಲಿ ನಾನೇ ಅಂತ ಹೇಳೋದು ಕಷ್ಟ. ಯಡಿಯೂರಪ್ಪನವ್ರು ನನ್ನ ನೆನಪಿದೆ, ಅವರು 2008ರಲ್ಲಿ ಮುಖ್ಯಮಂತ್ರಿ ಆದಾಗ ಮುಂದೆ 20 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ತಾರೆ. ಅವ್ರಿಗೆ ಗೊತ್ತು ಇರಲ್ಲ ಅಂತ ಅವ್ರಿಗೆ ಗೊತ್ತಿತ್ತು. ಆದರೂ ಕೂಡ ಅವ್ರಿಗೆ ಅವತ್ತಿನ ಅವರ ಊಹ ಆ ರೀತಿಯಾಗಿ ನಾವು ನಮ್ಮನ್ನ ಇನ್ನು ಸೋಲ್ಸಾರ ಇಲ್ಲ ಅಂತ ಅವರ ಆತ್ಮವಿಶ್ವಾಸ ಅಧಿಕಾರದಲ್ಲಿದ್ದಾಗ ಆ ರೀತಿ ಕಾಣುತ್ತೆ. ಸಾಮಾನ್ಯವಾಗಿ ಅವ್ರಿಗೆ ಅದನ್ನ ಅನುಭವಿಸ್ತಾ ಇದ್ರು, ಅದನ್ನ ಹೇಳ್ತಾ ಇದ್ರು. DK ಶಿವಕುಮಾರ್ ಸತೀಶ್ ಜಾರಕಿಹೊಳಿನ ಭೇಟಿ ಮಾಡ್ತಾರೆ, KN ರಾಜಣ್ಣ ಅವ್ರನ್ನ ಭೇಟಿ ಮಾಡ್ತಾರೆ. ಓಲೈಸಿಕೊಳ್ಳೋ ಪ್ರಯತ್ನನ ಇದು. ಅಂದರೆ ಸತೀಶ್ ಜಾರಕಿಹೊಳಿ ಕಟ್ಟರಾಗಿ ಸಿದ್ದರಾಮಯ್ಯವ್ರ ಜೊತೆಗಿದ್ದಾರೆ, KN ರಾಜಣ್ಣ ಕಟ್ಟರಾಗಿ ಸಿದ್ದರಾಮಯ್ಯವ್ರ ಜೊತೆಗಿದ್ದಾರೆ. ನಾಳೆ ಒಂದು ವೇಳೆ ಹೈಕಮಾಂಡ್ ನನ್ನ ಪರವಾಗಿ ನಿರ್ಧಾರ ತೆಗೆದುಕೊಂಡ್ರೆ ನೀವು ನಮ್ಮ ಜೊತೆಗೆ ಬರಬೇಕು ಅಂತ ಮನವಿನ ಇದು ಏನು? ಸಿದ್ದರಾಮಯ್ಯನವರ ಶಕ್ತಿ ಮತ್ತು ಅವರ ರಾಜಕೀಯ ಚಾಣಾಕ್ಷತೆ ಗೊತ್ತಿದ್ದು ಕೂಡ DK ಶಿವಕುಮಾರ್ ಅವರಿಗೆ ನಾನು ಮುಖ್ಯಮಂತ್ರಿ ಆಗ್ತೇನೆ ಅನ್ನುವಂಥ ಬಹುದೊಡ್ಡ ಕನಸಿರೋದು. ಅವರಿಗೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನಲ್ಲಿರುವಂಥ ಸಂಬಂಧ ಮತ್ತು ಸಂಪರ್ಕ ಅವರಿಗೆ ಗೊತ್ತಿದೆ. MLAಗಳ ತಲೆ ಎಣಿಸೋ ಪರಿಸ್ಥಿತಿ ಬಂದರೆ ಏನಾಗ್ಬೋದು ಅಂತ ಸಹಜವಾಗಿ ಗೊತ್ತಿದೆ. ಯಾಕಂದರೆ ಸಿದ್ದರಾಮಯ್ಯನವರಿಗೆ ಬೇರೆ ಬೇರೆ ನೆಲೆಯಿಂದ
ಬೆಂಬಲ ಇದೆ. ಮತ್ತೆ ಯಾರಿಗೆ ನಾನು ಮುಖ್ಯಮಂತ್ರಿ ಆಗಲ್ಲ ಆದರೆ ಆಗಬೇಕು ಅನ್ನುವಂಥ 4-5 ಜನ ಕಾಂಗ್ರೆಸ್ ಲೀಡರ್ಗಳಿದ್ದಾರೆ, ಅವರು ಯಾರಿಗೂ ಕೂಡ ಸಿದ್ದರಾಮಯ್ಯನವರ ನಂತರ ನಾನು ಆಗ್ತೀನಿ ಅಂತ ಹೇಳಿಕೊಳ್ಳುವ ಅಥವಾ ಬಿಂಬಿಸಿಕೊಳ್ಳುವ ಶಕ್ತಿನೂ ಇಲ್ಲ. ಬಟ್ ಡಿ ಕೆ ಶಿವಕುಮಾರ್ಗೆ ಅದೊಂದಿದೆ. ಅವ್ರಿಗೆ ಗೊತ್ತು ನಾನು ಸಿದ್ದರಾಮಯ್ಯನವ್ರಿಗಿಂತ ವೀಕ್ ಅಂತ ಗೊತ್ತು. ಹಾಗಂತ ಅದು ಸಿದ್ದರಾಮಯ್ಯನವರು ವೀಕ್ ಅಂದ ತಕ್ಷಣನೇ ನಾನೇನು ಆಗಲೇಬಾರ್ದು ಅಂತ ಏನೂ ಅಲ್ಲ. ಡಿ ಕೆ ಆ ಒಂದು ಯೋಚನೆ ಮಾಡುವಂಥ ನಾಯಕ. ಅವ್ರು ಬಿಟ್ಟು ಇನ್ನೂ 3-4 ಜನ ಇದ್ದಾರೆ, ಅವ್ರಿಗೆ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇದೆ. ಆದರೆ ಆ ಥರ ಅಭಿಪ್ರಾಯನ ವ್ಯಕ್ತಪಡಿಸ್ಬಿಟ್ರೆ ಸಿದ್ದರಾಮಯ್ಯನವರಿಂದ ಸಮಸ್ಯೆ ಆಗುತ್ತೆ ನಮಗೆ, ಅಥವಾ ಸಿದ್ದರಾಮಯ್ಯನವರ ಸಮುದಾಯದ ಮತಗಳು ನಮ್ಮ ಕ್ಷೇತ್ರದಲ್ಲಿ ಕೈ ಕೊಟ್ಬಿಟ್ರೆ ಇದು ಏನೋ ಯಾವುದಕ್ಕೂ ಆಸೆ ಪಟ್ಟು ಇನ್ನೇನೋ ಕೆಡಿಸ್ಕೊಂಡ್ರು ಆ ಒಂದು ಸಮಸ್ಯೆ ಆಗ್ಬೋದು ಅಂತ ಅವ್ರಿಗೆ ಭಯ ಇದೆ. ಬಟ್ ಡಿ ಕೆ ಶಿವಕುಮಾರ್ಗೆ ಅದೆಲ್ಲ ಗೊತ್ತಿದ್ದು ಕೂಡ ಅದನ್ನು ನೇರವಾಗಿ ಮತ್ತೆ ಮೂಲ ಕಾಂಗ್ರೆಸ್ ಅನ್ನೋ ಕಾರಣಕ್ಕೆ ಅವರು ಹಿಂದೆ SM ಕೃಷ್ಣ ಕಾಲದಲ್ಲಿ ಅವರಿಗೆ ಇದ್ದಂಥ ಬೆಂಬಲ, ಅವ್ರಿಗೆ ಇದ್ದಂಥ ಶಕ್ತಿ, ಅದರ ನಂತರ SM ಕೃಷ್ಣ ನಂತರನೂ ಕೂಡ ಅವರು ಕಾಂಗ್ರೆಸ್ಸಲ್ಲಿ ಬೆಳೆದು ಬಂದ ರೀತಿ, ಪಕ್ಷಕ್ಕಾಗಿ ಅವರು ಮಾಡಿದ ಕೆಲವು ಸೇವೆಗಳು, ಬೇರೆ ಬೇರೆ ರಾಜ್ಯಗಳಲ್ಲಿ ಸಮಸ್ಯೆಗಳಾದಾಗ ಅವರು ಟ್ರಬಲ್ ಶೂಟರಾಗಿ ಕೆಲಸ ಮಾಡಿರೋದು, ಬೇರೆ ಬೇರೆ ಕಾರಣಕ್ಕೆ ಅವರು ಮಾಡಿರೋದು ಮತ್ತು ಅವ್ರನ್ನ ಬಿಂಬಿಸ್ಕೊಳ್ಳೋದು ಎರಡರಲ್ಲೂ ಅವರು ಯಶಸ್ವಿಯಾಗಿದೆ. ಮಾಡಿದ್ದಾರೆ, ಇಲ್ಲ ಅಂತಲ್ಲ, ಮಾಡಿದ್ದಾರೆ. ಆದರೆ ಇವತ್ತಿನ ಮಟ್ಟಿಗೆ ಕಾಂಗ್ರೆಸ್ ಹೈಕಮಾಂಡ್ ಅವ್ರನ್ನ ಯಾವ ರೀತಿ ನೋಡ್ತಾ ಇದೆ ಅಂತ ಗೇಜ್ ಮಾಡೋದು ಸ್ವಲ್ಪ ಕಷ್ಟ ಇದೆ. ಅವರು ಅಂದ್ಕೊಂಡಿದ್ದಾರೆ ಸೋನಿಯಾ ಗಾಂಧಿ ಹೇಳಿದರೆ ರಾಹುಲ್ ಗಾಂಧಿನೂ ಒಪ್ಪಿ ಸಿದ್ದರಾಮಯ್ಯನವರು ಒಪ್ಪಬಹುದು ಅನ್ನೋಂಥ ಒಂದು ಇದೆ, ವಿಶ್ವಾಸ ಇದೆ. ಆದರೆ ಡಿ ಕೆ ಶಿವಕುಮಾರ್ ಅವರು ಹೋಗಿ ಎಲ್ಲರೂ ಭೇಟಿ ಆಗ್ತಾ ಇರೋ ಕಾರಣ ಏನಂದರೆ ಲೇಟ್ ಆಗಿದೆ. ಅದು ಅವ್ರು ಮಾಡ್ತಾ ಇರೋದು ಸರಿ ಇದೆ, ಆದರೆ ಅದು ಈಗ ಆಲ್ರೆಡಿ ತುಂಬ ಲೇಟ್ ಆಗಿದೆ. ಅದನ್ನ ಅವರು 2.5 ವರ್ಷದಿಂದನೇ ಮಾಡ್ಕೊಂಡು ಬಂದಿದ್ರೆ ಈವರೆಗೆ ಒಂದು ಹಂತಕ್ಕೆ ಬರ್ತಿದ್ರೇನೋ, ಲೇಟಾಗಿ ಮಾಡ್ತಾ ಇದ್ದಾರೆ. ಮತ್ತೆ ಅವ್ರ ಸ್ವಭಾವಕ್ಕೆ ಲೇಟಾಗಿ ಆದರೂ ಆ ಗುಣ ಬಂದಿದೆ. ಅವ್ರ ಸ್ವಭಾವಕ್ಕೆ ಯಾರಿಗೂ ಅವ್ರದ್ದು ಒಂದೊಂದು ಸ್ವಭಾವ ಇರ್ತಾರೆ ರಾಜಕಾರಣದಲ್ಲಿ. ಕೆಲವೊಬ್ಬರು ತುಂಬಾ, ಈಗ ಪರಮೇಶ್ವರ್ ಅವ್ರನ್ನ ಏನು ಹೇಳ್ತಾರೆ ನೀವು, ಅವ್ರು ಪರಮೇಶ್ವರ್ ಮುಖ್ಯಮಂತ್ರಿ ಆಗಲೇಬೇಕಾಗಿತ್ತು. ಅವ್ರಕ್ಕಿಂತ ದೊಡ್ಡ ಇದು ಅಚ್ಚರಿ ಏನಂದ್ರೆ ಖರ್ಗೆ ಅವರು ಕಾಂಗ್ರೆಸ್ನಲ್ಲಿ ಆಗಿಲ್ಲ ಅನ್ನೋದು. ಖರ್ಗೆ ಅವರು ಯಾವಾಗಲೂ ಆಗಬೇಕಾಗಿತ್ತು. ಅದನ್ನ ಸಿದ್ದರಾಮಯ್ಯನವರು ಒಪ್ತಾರೆ, ಡಿ ಕೆ ಶಿವಕುಮಾರ್ ಒಪ್ತಾರೆ, ಇನ್ಯಾರು ಎಲ್ಲರೂ ಒಪ್ತಾರೆ, ಆದರೂ ಕೂಡ ಆಗಿಲ್ಲ. ಆದರೆ ಎಲ್ರಿಗೂ ಅದೇ ಸ್ವಭಾವ ಅಲ್ಲ, ಒಬ್ಬೊಬ್ಬರದು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನ, ಮತ್ತು ರಾಜಕೀಯ ಪರಿಸ್ಥಿತಿಗಳು ಬೇರೆ ಬೇರೆ ಇತ್ತು. ಅವತ್ತು ಕಾಂಗ್ರೆಸ್ಸಿನ ಹೈಕಮಾಂಡ್ ಶಕ್ತಿ ಬೇರೆ ಇತ್ತು. ಖರ್ಗೆ ಅವರು ಬಾಯಿ ಬಿಟ್ಟು ಕೇಳಬೇಕಾದಂಥ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ತುಂಬಾ ಪ್ರಬಲವಾಗಿತ್ತು. ಅವಾಗ ಖರ್ಗೆ ಅವರು ಈಗಿರುವಷ್ಟು ಅವ್ರಿಗೆ ಏನೋ ಬಹಿರಂಗವಾಗಿ ಮಾತಾಡುವಷ್ಟು ಶಕ್ತಿನೂ ಇರಲಿಲ್ಲ. ಅವ್ರಿಗೆ ಯಾಕೆ ಇದೆಲ್ಲ, ಯಾಕೆ ನಾವು ಬರೋ ಕಾಲಕ್ಕೆ ಅದು ಬರುತ್ತೆ ಅನ್ನೋದು ಇತ್ತು. ಅದೆಲ್ಲ ಇದ್ದು ಆಗಿಲ್ಲ. ಈಗ ಇವ್ರಿಗೆ ಡಿ ಕೆ ಶಿವಕುಮಾರ್ ಒಂದೇ ಸಲ ಈಗ ಎಲ್ಲರೂ ಭೇಟಿ ಮಾಡ್ತಾ ಇರೋ ಅರ್ಥನೇ ಅದು. ಇದು ನಾನು ಬಯಸಿದ ರೀತಿಯಲ್ಲೂ ಆಗಲ್ಲ, ಇದು ಬೇರೆ ತರನು ಸ್ವಲ್ಪ ನಾನು ಬದಲಾವಣೆ ಆಗ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ನೀವು ಅವ್ರು ಹೇಳ್ತಾರಲ್ಲ, ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗಲ್ಲ. ಅವ್ರ ಪ್ರಯತ್ನಗಳು ನಡೀತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹೆಸರು ತೆಗೆದಿದ್ದಕ್ಕೆ ನನಗೆ ಒಂದು ನೆನಪಾಗ್ತಿದೆ ಸರ್. 2-3 ದಿನಗಳ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಕಲಬುರಗಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಇದನ್ನು ಹೈಕಮಾಂಡ್ ಏನು ಗದ್ದಲ ಗೋಜಲನ್ನು ಸೃಷ್ಟಿ ಮಾಡಿಲ್ಲ, ಲೋಕಲ್ನೇ ಒಂದು ಸೃಷ್ಟಿ ಮಾಡಿದಲ್ಲೇ ಲೋಕಲಲ್ಲೇ ಬಗೆಹರಿಸ್ಕೊಳ್ಳಿ ಅಂತ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಈ ಹೇಳಿಕೆ ಸಿದ್ದರಾಮಯ್ಯನವ್ರಿಗೆ ಅಪ್ಪರ್ ಹ್ಯಾಂಡ್ ಆಗುತ್ತೋ, ಡಿ ಕೆ ಶಿವಕುಮಾರ್ಗೆ ಅಪ್ಪರ್ ಹ್ಯಾಂಡ್ ಆಗುತ್ತೋ? ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಂಪೂರ್ಣ ವಿಡಿಯೋನ ನಾನು ನೋಡಿದ್ದೀನಿ. ಅದೊಂದು 5-6 ನಿಮಿಷದ ವಿಡಿಯೋ ಇದೆ. ಬಟ್ ಅದು ಟಿವಿನಲ್ಲಿ ಟೆಲಿಕಾಸ್ಟ್ ಆಗಿರೋದು ಒಂದು 30-40 ಸೆಕೆಂಡ್ ಮಾತ್ರ. ಆ 30-40 ಸೆಕೆಂಡ್ ನೋಡಿದಾಗ ನೀವು ಕೇಳಿರೋ ಪ್ರಶ್ನೆ ಉದ್ಭವ ಆಗುತ್ತೆ. ಆದರೆ ಅದಕ್ಕಿಂತ ಮುಂಚೆ 3-4 ನಿಮಿಷದ ನೀವು ನೋಡಿದ್ರೆ ಅವ್ರು ಏನೂ ಹೇಳಕ್ ತಯಾರಿರಲಿಲ್ಲ. ನಮ್ಮ ಸ್ನೇಹಿತರೆ ಅವ್ರನ್ನ ಒತ್ತಾಯ ಮಾಡಿ ಏನೋ ಕೇಳ್ತಾ ಇದ್ರು. ಅದಕ್ಕೆ ಅವರು ಇದನ್ನ ತೇಲಿಸಿ ಏನೋ ಒಂದು ಹೇಳಬೇಕು ಅನ್ನೋ ಕಾರಣಕ್ಕೆ ಇದೇ ನಾವು ಮಾಡಿದ್ದೆಲ್ಲ ಅವರವರ ಬಗೆಹರಿಸ್ಕೊಳ್ತಾರೆ. ಹಾಗಾದರೆ ಖರ್ಗೆ ಅವ್ರು ಹೇಳಿರೋದನ್ನೇ ನೀವು ಅದನ್ನು ಆ್ಯಸ್ ಇಟ್ ಈಸ್ ತಗೊಳ್ಳೋದಾದರೆ ಅವ್ರು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಯಾಕೆ ಹೇಳಬೇಕಿತ್ತು ಹೈಕಮಾಂಡ್? ಇದು ಲೋಕಲ್ ಸಮಸ್ಯೆ ಆಗಿದ್ರೆ ದಿಲ್ಲಿಯಿಂದ ಫೋನ್ ಮಾಡಿ ನೀನು ಅವ್ರ ಮನೆಗೆ ಹೋಗು, ತಿಂಡಿ ತಿನ್ಬ, ಮಕ್ಕಳ ಆಟ ಆಡಬೇಕಾಗಿರಲಿಲ್ಲ. ಸಮಸ್ಯೆ ಇದೆ, ಅವ್ರಿಗೂ ಗೊತ್ತಿದೆ, ಅಲ್ಲೂ ಸಮಸ್ಯೆ ಇದೆ. ಈ ವಿಚಾರದಲ್ಲಿ ಏನಾಗಿದೆ ಅಂದರೆ ಇಲ್ಲಿ ಸ್ಟೇಟ್ ಕಾಂಗ್ರೆಸ್ ಮಾತ್ರ ಡಿವೈಡ್ ಆಗಿಲ್ಲ, ಹೈಕಮಾಂಡ್ ಡಿವೈಡ್ ಆಗಿದೆ. ಹೈಕಮಾಂಡಲ್ಲಿ ಇರೋ 2-3 ಜನ ಲೀಡ್ರಲ್ಲಿ ಕೆಲವರು ನನ್ನ ಪ್ರಕಾರ ಖರ್ಗೆ ಅವ್ರಿಗೆ ಸ್ಟ್ಯಾಂಡ್ ಇಲ್ಲ. ಖರ್ಗೆ ಅವ್ರಿಗೆ ಯಾವ ಸ್ಟ್ಯಾಂಡು ಇಲ್ಲ. ಇವರೇ ಇರಬೇಕು, ಇಲ್ಲ ಇವ್ರು ಆಗಬೇಕು, ಇವು 2 ಸ್ಟ್ಯಾಂಡ್ ಅವ್ರದ್ದಿಲ್ಲ. ರಾಹುಲ್ ಗಾಂಧಿಗೆ ಒಂದು ಸ್ಟ್ಯಾಂಡ್ ಇದೆ, ಪ್ರಿಯಾಂಕಾ ಗಾಂಧಿ ಮತ್ತು ಸೋನಿಯಾ ಗಾಂಧಿಗೆ ಒಂದು ಸ್ಟ್ಯಾಂಡ್ ಇದೆ, ಮತ್ತು ವೇಣುಗೋಪಾಲ್ ಅವರು ಒಂದು ಕಡೆಗೆ ಸ್ಟ್ಯಾಂಡ್ ಇದೆ. ಸುರ್ಜೇವಾಲಾ ಈಗ ಇತ್ತೀಚೆಗೆ ಕಾಣಿಸ್ಕೊಂಡಿಲ್ಲ. ಸುರ್ಜೇವಾಲಾ ಈ ಎಲ್ಲ ಪ್ರಕರಣದ ಒಟ್ಟು ಬಲಿ ಅಂದರೆ ಅದೇ ಸುರ್ಜೇವಾಲಾ. ಕರ್ನಾಟಕದಿಂದ ಹೆಸರಿಗೆ ಮಾತ್ರ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ. ಅವರು ಲಿಟ್ರಲಿ ಪ್ರಧಾನ ಕಾರ್ಯದರ್ಶಿ ಈಗಿಲ್ಲ, ಇನ್ಚಾರ್ಜ್ ಈಗಿಲ್ಲ.
ಇದರ ಒಟ್ಟು ಬೆಳವಣಿಗೆಗೆ ಬಲಿಯಾದವರು ಸುರ್ಜೇವಾಲ. ಯಾಕಂದರೆ ಅವರು ಎಲ್ಲರಿಗಿಂತ ಮುಂಚೆ ಸ್ಟ್ಯಾಂಡ್ ತೊಗೊಂಡಿದ್ರು ಏನಾಗಬೇಕಂತ, ಅದಕ್ಕೆ ಅವರು ಬೆಲೆ ತೆತ್ತಿದ್ದಾರೆ. ಕಾಂಗ್ರೆಸ್ಸಲ್ಲಿ ಯಾರಾದರೂ ಸ್ಟ್ಯಾಂಡ್ ತೊಗೊಂಡ್ರೆ ಬೆಲೆ ತೆರಬೇಕಾಗುತ್ತೆ, ಭಾಳ ಬೇಗ ಆಗುತ್ತೆ. BJP ಅಷ್ಟು ವರ್ಷಗಟ್ಟಲೆ ಕಾಯಲ್ಲ. ಇವೆಲ್ಲ ಕೆಲವು ಪರಿಣಾಮಗಳು, ಅಡ್ಡ ಪರಿಣಾಮಗಳು ಆಗಿದೆ. ಆದರೆ ಖರ್ಗೆ ಅವರು ಆ ರೀತಿ ಹೇಳೋದಕ್ಕೆ ಅವ್ರಿಗೆ ಕರ್ನಾಟಕದ ವಿಚಾರ ಆಗಿರೋದ್ರಿಂದ ಅವ್ರು ಆ ರೀತಿ ಹೇಳಿದ್ದಾರೆ. ಯಾಕಂದ್ರೆ ಅವ್ರಿಗೆಲ್ಲ ತವರು ರಾಜ್ಯ ಇದೆ, ಖರ್ಗೆ ಅವರು ಬಗೆಹರಿಸ್ಬಿಡ್ಬೋದಲ್ಲ, ಬೇಗ ಇಂಟರ್ಪ್ಟ್ ಆಗೋದಕ್ಕೆ ಸಾಧ್ಯ ಆಗಲ್ವಾ ಸರ್? ಅದರಲ್ಲಿ ನೋಡಿ, ಸಮಾಜದಲ್ಲಿ ಸಮಸ್ಯೆಗಳೇ ಆಗಬಾರ್ದು ಅಂದರೆ ಪೊಲೀಸ್ ಸ್ಟೇಷನ್ ಆಗಬೇಕು. ಕರೆಕ್ಟು. ಪಕ್ಷಕ್ಕೆ ಹೈಕಮಾಂಡ್ ಇದೆ ಅಂತ ಗೊತ್ತಾಗದೆ ಸಮಸ್ಯೆ ಬಂದಾಗ ಇವರೆಲ್ಲ ಒಟ್ಟಿಗೆ ಚೆನ್ನಾಗಿದ್ರೆ ಹೈಕಮಾಂಡ್ ಕೆಲಸ ಏನು? ಕರೆಕ್ಟ್. ನೀವು ಇತ್ತೀಚೆಗೊಂದು ಬರಹ ಬರೆದಿದ್ರಿ ಸರ್, ಭಾರಿ ಪ್ರಾಮುಖ್ಯತೆ ಇದ್ದಂಥ ಬರಹ. ಜನವರಿಯಲ್ಲಿ ಸಿದ್ದರಾಮಯ್ಯನವರು ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿತಾರೆ, ಅದಕ್ಕಾಗಿ ವೇಟ್ ಮಾಡ್ತಾ ಇದ್ದಾರೆ. ದಾಖಲೆಯನ್ನು ಮುರಿತಾರೆ, ಅದಾದ ನಂತರ ಕಾಂಗ್ರೆಸ್ ಸರ್ಕಾರಕ್ಕೆ 3 ವರ್ಷ ಆಗುತ್ತೆ. ಅದರ ನಡುವೆ ತಮಿಳುನಾಡು, ಪುದುಚೇರಿ, ಕೇರಳ, ಪಶ್ಚಿಮ ಬಂಗಾಳ, ಪಂಚರಾಜ್ಯಗಳ ಚುನಾವಣೆ ಬರುತ್ತೆ. ಕಾಂಗ್ರೆಸ್ ಹೈಕಮಾಂಡ್ ಆ ಸಮಯದಲ್ಲಿ ಕರ್ನಾಟಕದ ಬಗ್ಗೆ ತಲೆ ಕೆಡಿಸ್ಕೊಳ್ಳುತ್ತಾ, ಆ ಸಮಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮಾಡುವಂಥ ಗೋಜಿಗೆ ಹೋಗುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಯಾಕಂದರೆ DK ಶಿವಕುಮಾರ್ ಅವರ ಕೆಲ ಬಣದ ನಾಯಕರು ಹೇಳ್ತಾರೆ ಜನವರಿಯಲ್ಲಿ ಆಗ್ಬಿಡುತ್ತೆ, ಈಗಾಗಲೇ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ತಯಾರಾಗಿದ್ದಾರೆ, ಈ ರೀತಿಯಾಗಿ ಬಿಂಬಿಸುವ ಪ್ರಯತ್ನವನ್ನು ಮಾಡ್ತಾರೆ. ಇಟ್ ಈಸ್ ಪಾಸಿಬಲ್. DK ಶಿವಕುಮಾರ್ ಅವರು ಈ ಅವಧಿಯ ಕೊನೆಯ ಕೆಲವು ದಿನಗಳು ಮುಖ್ಯಮಂತ್ರಿ ಆಗಬೇಕನ್ನೋದನ್ನು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಇದೆ. ಆಗಬಹುದು ಅಂತ. ನೀವು ಈ ಪಂಚರಾಜ್ಯ, ಇನ್ನೊಂದು ಬಜೆಟ್, ಅವರ ದಾಖಲೆ ಮುರಿತದ್ದು ಎಲ್ಲ ಆಗುತ್ತೆ, ಇದೆಲ್ಲ ನಡೆಯುತ್ತೆ. ಅಷ್ಟರೊಳಗೆ ಏನೂ ಆಗಲ್ಲ. ಈ ಜನವರಿನಲ್ಲಿ ಮಾತುಕತೆ ಕರೆದಿದ್ದಾರೆ, ನೀವು ಆರಂಭದಲ್ಲಿ ಹೇಳ್ತಾ ಇದ್ದೀರ, ಅದು ಮಾತುಕತೆ ಆರಂಭ ಇರ್ಬೋದು ಅಷ್ಟೇ, ಅಂತ ಏನಲ್ಲ ಅದು. ಅಥವಾ ಅದು ಒಂದು ಬಾರ್ಗೇನಿಂಗ್ ಆಗ್ಬೋದು. ಬಾರ್ಗೇನಿಂಗ್ ಇನ್ನೂ ತುಂಬ ಟೈಮ್ ಇದೆ. ಓಕೆ, ಇದು ಏನು ನಡೀತಾ ಇದೆ ಅಂತ ಕೇಳೋದಕ್ಕಿರಬೇಕು. ಈ ನೀವು ಹೆಂಗಂದ್ರೆ, ನಿಮಗೆ ಸರ್ಕಾರದಲ್ಲಿ ಒಂದು ಏನಾದರೂ ಬೇಕಾದರೆ ಒಂದು ಅರ್ಜಿ ಬರಬೇಕು ಮೊದಲು. ಆ ಅರ್ಜಿ ಬರೆದು ಅದು ಆದೇಶ ಆಗಿ ಬರೋದಕ್ಕೆ ಒಂದು 20-25 ಕಡತಗಳ ಆಗ್ಬೇಕು ಸರ್ಕಾರದಲ್ಲಿ. ಇದು ಅದೇ ಥರ ಕಾಂಗ್ರೆಸ್ಸಲ್ಲಿ ಅಷ್ಟು ಈಸಿಯಾಗಿ ಮುಗಿಯಲ್ಲ. ಅವರು ಈಗ ವಿದೇಶ ಪ್ರವಾಸ ಹೋಗಿದ್ದಾರೆ, ಅವ್ರು ಬರ್ಬೋದು, ಬಂದು ಮಾತುಕತೆಗಳು ಶುರು ಮಾಡಬೇಕಾ ಅನ್ನೋದಕ್ಕೆ 1 ವಾರ ತಗೋತಾರೆ ಅವರು. ಸಂಕ್ರಮಣ ಬರುತ್ತೆ, ಅದಾದ್ಮೇಲೆ ಕರೀತಾರೆ. ಅದಾದ್ಮೇಲೆ ಇದು ತುಂಬಾ ಟೈಮ್ ತಗೊಳುತ್ತೆ, ಭಾಳ ಇದು ಅಷ್ಟು ಈಸಿಯಾಗಿಲ್ಲ. ಮತ್ತೆ ನೀವು ಹೇಳ್ದಂಗೆ ಚುನಾವಣೆಗಳು ಬರುತ್ತೆ, ಕರ್ನಾಟಕದಲ್ಲಿ ಚುನಾವಣೆಗಳು ಬರಬೇಕಿದೆ, ಲೋಕಲ್ ಬಾಡಿ ಎಲೆಕ್ಷನ್ಸ್. ಆಮೇಲೆ ಅವರು ಜನವರಿ 8ಕ್ಕೆ ಅವರ ದೇವರಾಜ ಅರಸು ದಾಖಲೆಯನ್ನ ಮೀರಿ ಮುಂದಕ್ಕೆ ಹೋಗ್ತಾರೆ. ಮತ್ತೆ ಇನ್ನೊಂದು ಬಜೆಟ್ ಮಾಡಿದ್ರೆ ಅವರು ದೇಶದಲ್ಲೇ ಈಕ್ವಲ್ ಆಗುತ್ತೆ. ಗುಜರಾತ್ ಮತ್ತೆ ನಮ್ದು ಇವ್ರದ್ದು ವಜುಭಾಯಿ ವಾಲಾ ಮತ್ತು ಸಿದ್ದರಾಮಯ್ಯ ಈಕ್ವಲ್ ಆಗುತ್ತೆ. ಈಕ್ವಲ್ ಆಗಿ ಮುಂದಿನ ಸಲ ಅವ್ರು ಇನ್ನೊಂದು ದಾಖಲೆನೂ ಮಾಡ್ತಾರೋ ಗೊತ್ತಿಲ್ಲ, ಅದು ಹೈಕಮಾಂಡ್ ಮೇಲೆ ನಿರ್ಧಾರ ಇದೆ. ಇಷ್ಟೆಲ್ಲ ಆದರೂ ಕೂಡ DK ಶಿವಕುಮಾರ್ ಬಯಸಿದ ರೀತಿಯಲ್ಲಿ ಅರ್ಧ ಇದು ಆಗಲ್ಲ, ಈಗ ದಾಟ್ಬಿಟ್ಟಿದೆ ಆಲ್ರೆಡಿ. ಈಗ ಬಂದ್ರೇನೆ ಬೋನಸ್ ಅನ್ನೋ ಥರ ಆಗೋ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಮುಂದಿನ ದಿನಗಳಲ್ಲಿ ನನ್ನ ಪ್ರಕಾರ. ಈ ಅವರು ಅಹಿಂದ ಸಮಾವೇಶ ಮಾಡ್ಬೋದು, ಮಾಡದೇ ಇರ್ಬೋದು. ಅದರ ನಂತರ ಆಲ್ರೆಡಿ ಪರಮೇಶ್ವರ್ ಹೇಳಿದ್ದಾರೆ ದಲಿತ ಸಮಾವೇಶ ಮಾಡ್ತೀವಿ ಅಂತ. ಪಕ್ಷ ಅದನ್ನೆಲ್ಲ ಅವ್ರು ಯಾವ ದೃಷ್ಟಿಯಿಂದ ಹೇಳ್ತಾ ಇದ್ದಾರೆ ಅಂದರೆ, ಈಗ ಲೋಕಲ್ ಬಾಡಿ ಎಲೆಕ್ಷನ್ ಬರುತ್ತೆ, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಮಹಾನಗರ ಪಾಲಿಕೆಗಳು, ಬೆಂಗಳೂರದ್ದು ಬೇರೆ ಬೇರೆ ಮಹಾನಗರ ಪಾಲಿಕೆ, ನಗರಸಭೆಗಳು, ಪಟ್ಟಣ ಪಂಚಾಯತಿ ಇಲೆಕ್ಷನ್ನೇ ನಡೆದಿಲ್ಲ 8 ವರ್ಷದಿಂದ. ಎಲ್ಲೂ 8 ವರ್ಷ ಬೆಂಗಳೂರಲ್ಲಿ ಪಾಲಿಕೆಗಳಿಗೆ ಇಲ್ಲಂತೂ 10 ವರ್ಷ ದಾಟೋಗಿದೆ. ಅದಕ್ಕೆ ಆ ದೃಷ್ಟಿಯಿಂದ ಈ ಎಲ್ಲ ಸಮಾವೇಶಗಳು ನಡೆದ್ರು ಕಾಂಗ್ರೆಸ್ಗೆ ಅದು ಸಹಾಯ ಆಗುತ್ತೆ. ಆದರೆ ಸಿದ್ದರಾಮಯ್ಯನವರ ಉಳಿಸ್ಕೊಳ್ಳೋದಕ್ಕಾಗಿಯೇ ಅಹಿಂದ ಸಮಾವೇಶ ಮಾಡ್ತೀವಿ ಅಂತ ನಾವೇನೋ ಎಲ್ಲ ಬಯಸಿ ಅಂಥ ಪರಿಸ್ಥಿತಿ ಉದ್ಭವ ಆಗಲ್ಲ ಅಂತ ನನಗನ್ಸುತ್ತೆ. ಓಕೆ ಸರ್, ನನ್ನ ಕೊನೆಯ ಪ್ರಶ್ನೆ, ಸಿದ್ದರಾಮಯ್ಯನವರು ಈ ಹಿಂದೆ 2019ರಲ್ಲಿ ಬೈ ಎಲೆಕ್ಷನಲ್ಲಿ ಸೋತ ಕೆಲವೊಂದಿಷ್ಟು ಜನ ಅವ್ರ ವಿರುದ್ಧ ಪಿತೂರಿ ಮಾಡ್ತಾರೆ. ಸೋನಿಯಾ ಗಾಂಧಿಯವರಿಗೆ ವಿಪಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀರಿ ಅಂತ ಸೋನಿಯಾ ಗಾಂಧಿಯವರಿಗೆ ಇವರು ಮೇಲ್ ಮಾಡಿದ್ದನ್ನು ನಾವು ಗಮನಿಸಿದ್ದೇವೆ. ಈ ಹಿಂದೆ ನನಗೆ ನೆನಪಿರೋ ಪ್ರಕಾರ ಕಡೂರಲ್ಲಿ ಏನೋ ಎಲೆಕ್ಷನ್ ಸೋತಾಗೂ ಒಂದ್ಸರಿ ಏನೋ ಅವ್ರು ರಾಜೀನಾಮೆ ಕೊಟ್ಟಿದ್ರು ಅನ್ನೋಂಥ ಸುದ್ದಿ ಇದೆ. ಈಗ ಸಿದ್ದರಾಮಯ್ಯರು ಆ ಸಾಧ್ಯತೆಗಳಿದೆಯಾ, ತಾವಾಗಿಯೇ ಕುರ್ಚಿಯನ್ನು ಬಿಟ್ಟು ಬನ್ನಿ DK ಶಿವಕುಮಾರ್ ಅವರು ಕುಳಿತುಕೊಳ್ಳಿ ಅಂತ? ಆ ಸಾಧ್ಯತೆಗಳು ಇದು ವಾಸ್ತವಿಕ ರಾಜಕಾರಣದಲ್ಲಿ ಇಂಥ ಬೆಳವಣಿಗೆಗಳಾಗೋದು ಕಷ್ಟ. ಸಿದ್ದರಾಮಯ್ಯನವರು ಬಿಡ್ಬೋದೇ ಹೊರತು ಅವ್ರು ಇಂಥವ್ರಿಗೆ ಕೊಡ್ತೀನಿ ಅಂತ ಹೇಳೋದು ಕಷ್ಟ ಇದೆ. ಬಟ್ ಕೆಲವೊಂದಿಷ್ಟು ಜನ ಮಾತಾಡ್ತಾ ಇದ್ದಾರೆ, ಸಿದ್ದರಾಮಯ್ಯನವರು ರೆಡಿ ಇದ್ದಾರೆ, ರೆಡಿ ಇರಬಹುದು, ಬಟ್ ಅವರ ಜೊತೆಗಿರುವ ಒಂದು ತಂಡ ಏನಿದೆ ಅವರು ಬಿಡ್ತಾ ಇಲ್ಲ ಅನ್ನುವಂಥ ಮಾಹಿತಿಗಳು ಕೂಡ ಇದೆ. ನೋಡಿ, ಇತಿಹಾಸದಲ್ಲಿ ನಾನು ವಿಲನ್ ಆಗಿ ಉಳಿಬಾರ್ದು ಅನ್ನುವ ಒಂದು ಸಣ್ಣ ಅನಿಸಿಕೆ ಅವ್ರದ್ದು ಇದ್ದೇ ಇರುತ್ತೆ ಸಿದ್ದರಾಮಯ್ಯ. ಕರೆಕ್ಟ್. ನಾನು ಬಿಟ್ಟು ಹೋಗೋ ಸಮಯದಲ್ಲಿ ಕಾಂಗ್ರೆಸ್ಸನ್ನು ತೊಂದರೆ ಮಾಡಿ ಹೋದೆ ಅಂತ ಅದು ಮುಂದೆ ಅವ್ರ ತಲೆಮಾರ ಉದ್ದಕ್ಕೂ ಉಳಿಬಾರ್ದು ಅನ್ನೋದು ಒಂದು ಇರುತ್ತೆ. ಅದಕ್ಕೆ ಅವರು ಬಿಟ್ಟು ಹೋಗೋ ಸಮಯ ಬಂದರೆ ಅಥವಾ ಬಿಟ್ಟು ಕೊಡೋ ಸಮಯ ಬಂದರೆ ಅವರು ಇಂಥವ್ರಿಗೆ ಅಂತ ಕೊಡಲ್ಲ. ಅಲ್ಟಿಮೇಟ್ಲಿ ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಅದು ಕಾಂಗ್ರೆಸ್ ಸ್ಲೋಗನ್. ಹೈಕಮಾಂಡ್ ಅಂತ ಅವ್ರ ಮೇಲೆ ಹಾಕ್ತಾರೆ. ಬಟ್ ಅವ್ರದ್ದೊಂದು ಅನಿಸಿಕೆ ಇದ್ದೇ ಇರುತ್ತೆ, ಇಂಥವ್ರು ಮಾಡಿದ್ರೆ ಒಳ್ಳೆಯದು ಅಂತ ಅವರು ಆಂತರಿಕವಾಗಿ ಬಯಸ್ಬೋದು.
ಅದನ್ನು ಪರೋಕ್ಷವಾಗಿ ಅವ್ರನ್ನ ಪುಷು ಮಾಡ್ಬೋದು. ಅವರು ಇವ್ರ ಬೆಂಬಲಿಗರೆಲ್ಲ ಅವ್ರಿಗೆ ಬೆಂಬಲಿಸಿದರೆ ಇನ್ನೇನು ಸಪೋಸ್ ಸತೀಶ್ ಜಾರಕಿಹೊಳಿ ಅವರೆಲ್ಲ ಮಹದೇವಪ್ಪ ಅವರೆಲ್ಲ ಸೇರಿ ಪರಮೇಶ್ವರ್ಗೂ ಅಥವಾ ಇನ್ಯಾರು ಇವ್ರು ಬಯಸ್ತಾರ ಅವರಿಗೂ ಮಾಡೋದು ಬಂದರೆ ಪರಿಸ್ಥಿತಿ, ಆಗ ಸಹಜವಾಗಿ ಇವ್ರು ಬಯಸಿದವರೇ ಆಗ್ತಾರೆ. ಡಿ ಕೆ ಶಿವಕುಮಾರ್ ಆಗಲೇಬಾರ್ದು ಅಂತ ಈ ಎಲ್ಲ 4-5 ಜನ ಗಟ್ಟಿ ಹಿಡಿದ್ರೆ ಅಂಥ ಪರಿಸ್ಥಿತಿ ಉದ್ಭವ ಆಗ್ಬೋದು. ಆವಾಗ ಹೈಕಮಾಂಡ್ ಯಾರನ್ನು ಮಾಡ್ತೀವಿ ಅನ್ನೋದು ನಮಗೆ ಬಿಟ್ಟಿದ್ದು, ನೀವು ಬಿಟ್ಕೊಡೋಕೆ ತಯಾರಾಗಿದ್ದೀರಾ ಅಂತ ಕೇಳಿದ್ರೆ ಆಗ ಸಿದ್ದರಾಮಯ್ಯನವರು ಕೊನೆ ಕೆಲವು ತಿಂಗಳು ಬಾಕಿ ಇದ್ದಾಗ 12 ತಿಂಗಳನೋ 18 ತಿಂಗಳನೋ 8 ತಿಂಗಳನೋ 10 ತಿಂಗಳನೋ ಇದ್ದಾಗ ಪರಿಸ್ಥಿತಿ ಬಂದರೆ ಅವಾಗ ಬಿಟ್ಟು ಕೊಡ್ಬೋದು. ಆಗ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಸಣ್ಣ ಅವಧಿಗೆ ಒಂದು ಬಜೆಟ್ ಮಾಡೋ ಅವಕಾಶ ಸಿಕ್ಕರೂ ಸಿಗ್ಬೋದು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಇದಾಗಿತ್ತು ಹಿರಿಯ ಪತ್ರಕರ್ತ ಶಿವಕುಮಾರ್ ಮೆಣಸಿಕಾಯಿ ಅವರ ಮಾತು. ಅವರು ಹೇಳ್ತಿದ್ದಾರೆ ಹೈಕಮಾಂಡ್ ಮೇಲೆ ಎಲ್ಲವೂ ಕೂಡ ನಿರ್ಧಾರ ಆಗಿದೆ, ಕೆಲವೊಂದಿಷ್ಟು ಅಂಶಗಳು ಮಾತ್ರ ಚುನಾವಣೆಯಲ್ಲಿ ಪರಿಣಾಮ ಬೀರೋದಿಲ್ಲ, ಬೇರೆ ಬೇರೆ ಅಂಶಗಳು ನಡೆದಾಗಲೇ ಮಾತ್ರ ಚುನಾವಣೆಯಲ್ಲಿ ಗೆಲುವು ಮತ್ತು ಸೋಲು ನಿರ್ಧಾರ ಆಗುತ್ತೆ ಅನ್ನೋದು ಅವರ ಅನುಭವದ ಮಾತು. ಇದರೊಂದಿಗೆ ಇವತ್ತಿನ ಮುಖಾಮುಖಿಯನ್ನು ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.